ಮಂಡ್ಯದಲ್ಲಿ ಜಮೀನು ವಿವಾದಕ್ಕೆ ಹಳೆ ದ್ವೇಷಕ್ಕೆ ಹೆಣ ಬಿದ್ದಿದೆ. ದೊಣ್ಣೆಯಿಂದ ವ್ಯಕ್ತಿಗೆ ಹೊಡೆದು ಕೊಂದು ಆರೋಪಿ ಪರಾರಿಯಾಗಿದ್ದಾನೆ. ಮಳವಳ್ಳಿ ತಾಲೂಕಿನ ಗುಳಗಟ್ಟ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಅದೇ ಗ್ರಾಮದ ಮಹೇಶ್ನಿಂದ 52 ವರ್ಷದ ಶಿವರುದ್ರ ಇವರ ಕೊಲೆಯಾಗಿದೆ. ಜಮೀನು ವಿವಾದ ಇತ್ತು. ದೊಣ್ಣೆಯಿಂದ ಹೊಡೆದು ಕೊಂದು ಆರೋಪಿ ಪರಾರಿಯಾಗಿರೋದು. ಮಳವಳ್ಳಿ ತಾಲೂಕಿನ ಗುಳಗಟ್ಟ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಗುಳಗಟ್ಟ ಗ್ರಾಮದ ಮಹೇಶ್ನಿಂದ 52 ವರ್ಷದ ಶಿವರುದ್ರ ಎನ್ನುವ ವ್ಯಕ್ತಿಯ ಕೊಲೆ ಮಾಡಲಾಗಿದೆ. 6-7 ವರ್ಷಗಳಿಂದ ಇಬ್ಬರ ನಡುವೆ ಜಮೀನು ವಿಚಾರಕ್ಕೆ ಜಗಳ ನಡೀತಾ ಇತ್ತು. ಇದೀಗ ಜಮೀನು ಕಡೆ ತೆರಳುವ ವೇಳೆ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಮಂಡ್ಯ ಮಿಮ್ಸ್ ಶವಾಗಾರಕ್ಕೆ ಶಿವರುದ್ರ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನೋಡ್ತಾ ಇರಬಹುದು, 52 ವರ್ಷದ ಶಿವರುದ್ರ ಕೊಲೆಯಾಗಿರೋ ಶಿವರುದ್ರ ಅವರ ಫೋಟೋವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ಕೊಲೆ ಮಾಡಿರುವ ಮಹೇಶ ಪರಾರಿಯಾಗಿದ್ದಾನೆ. ಈ ಮಹೇಶ ಮತ್ತು ಶಿವರುದ್ರ ನಡುವೆ ಕಳೆದ 6-7 ವರ್ಷಗಳಿಂದ ನಡುವೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳು ನಡೀತಾ ಇತ್ತು. ಆ ಗಲಾಟೆ ತೀವ್ರ ವಿಕೋಪಕ್ಕೆ ಹೋಗಿ ದೊಣ್ಣೆಯಿಂದ ಹೊಡೆದು ಶಿವರುದ್ರನನ್ನು ಕೊಲೆ ಮಾಡಿ ಮಹೇಶ್ ಪರಾರಿಯಾಗಿದ್ದಾನೆ ಎನ್ನುವ ಮಾಹಿತಿ ಇದೆ. ಇತ್ತ ಮಹೇಶನ ಹುಡುಕಾಟಕ್ಕಾಗಿ ಪೊಲೀಸರು ಮಹೇಶನ ಹುಡುಕಾಟದಲ್ಲಿದ್ದಾರೆ. ಸದ್ಯ ಆರೋಪಿ ಪತ್ತೆ ಬಳಿಕ ಮತ್ತಷ್ಟು ಮಾಹಿತಿ ಸಿಗಲಿದೆ.